ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ಟೈಮ್ ಎಷ್ಟು ಅಂದರೆ ಬೆಳಗ್ಗೆ 6:30 ಆಗಿದೆ. 6:30ಗೆ ಶಾಪಿಗೆ ಬಂದಿದ್ದೀನಿ. ಯಾಕೆ ಅಂದರೆ ಭಯ್ಯ ಬೇರೆ ಇಲ್ಲ, ಊರಿಗೆ ಹೋಗಿದ್ದಾರೆ. 2 ಮಂತ್ಸ್ ಬರಲ್ಲ. ಅವ್ರು ವರ್ಷಕ್ಕೆ ಒಂದೇ ಸರಿ ಹೋಗೋದು, 2 ಮಂತ್ಸ್ ಬರಲ್ಲ. ಮತ್ತು ವರ್ಕ್ ಮಾಡೋದಿತ್ತು, ಅದಕ್ಕೆ ಮಿಷಿನಲ್ಲಿ ವರ್ಕ್ ಹಾಕೋಣ, ಅದು ಎಷ್ಟೊತ್ತಾಗುತ್ತೆ ಅಷ್ಟೊತ್ತಾಗಲಿ ಅಂತೇಳಿ. ಆಮೇಲೆ ಬೆಳಗ್ಗೆ ಎದ್ದು ವಾಕ್ ಹೋಗ್ತೀವಿ ಇವಾಗ. ನಾನು ನನ್ನ ಮಗ ಇಬ್ಬರೂ. ನಮ್ಮ ಮನೆಯವ್ರು ಹೋಗ್ತಾರೆ, ಅವ್ರು ಸಪ್ರೇಟ್ ಹೋಗ್ತಾರೆ. ನಾನು ನನ್ನ ಮಗ ಇಬ್ಬರು ಸಪ್ರೇಟ್ ಹೋಗ್ತೀವಿ ವಾಕ್. ಹಾಗಾಗಿ ಇವತ್ತು ಅವನು ಬಂದಿರಲಿಲ್ಲ, ವರ್ಕ್ ಹಾಕೋದಿತ್ತು ಅಂತೇಳಿ. ನಾನು ಸ್ವಲ್ಪ ಹೊತ್ತು ವಾಕ್ ಮುಗಿಸ್ಕೊಂಡು ಶಾಪ್ ಕಡೆಗೆ ಬಂದೆ. ನೋಡಿ, ಶಾಪು ಸ್ವಲ್ಪ ಅರ್ಧಂಬರ್ಧ ತೆಗ್ದಿದ್ದೀನಿ, ಪೂರ್ತಿ ತೆಗೆದಿಲ್ಲ. ಒಳಗಡೆ ಬಂದು ಇವಾಗ ವರ್ಕ್ ಹಾಕೋಗೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಯಾಕಂದರೆ ಇವಾಗ ಕ್ಲಾಸಸ್ ಬೇರೆ ತೊಗೋಬೇಕಲ್ವ, ಆಫ್ಲೈನ್ ಕ್ಲಾಸಸ್ಸು. ಹಾಗಾಗಿ ನಂಗೆ ಟೈಮೇ ಸಿಗ್ತಾ ಇಲ್ಲ, ಸಾಕಾಗ್ತಿಲ್ಲ ಟೈಮು. ಏನಪ್ಪ ಅಂದರೆ ಯಾರು ಕೂಡ ಇನ್ನು ಟೈಲರ್ಸ್ ವರ್ಕರ್ ಸಿಕ್ಕಿಲ್ಲ, ಕಟ್ಟಿಂಗ್ ಮಾಡೋರು ಸಿಕ್ಕಿಲ್ಲ, ಯಾರೂ ಸಿಕ್ಕಿಲ್ಲ. ಇಲ್ಲಿ ಮ್ಯಾನೇಜ್ ಮಾಡ್ಕೊಂಡು ಅಲ್ಲೂ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಯಾಕಂದರೆ ಇವಾಗ ಮ್ಯಾನೇಜ್ ಮಾಡ್ತಿದ್ದೀನಿ ಅಷ್ಟಾದ್ರೂ. ಇಲ್ಲಿ ಸ್ವಲ್ಪ ಕಟಿಂಗ್ ಮಾಡಿಕೊಂಡು, ಈಗ ಕೆಂಗೇರಿಯಿಂದ ಒಬ್ಬರು ಬರ್ತಾಯಿದ್ದಾರೆ, ನಂದಿನಿ ಅಂತೇಳಿ, ಸ್ಟಿಚಿಂಗ್ ಮಾಡೋಕ್ಕೆ. ಅವರು ಸ್ಟಿಚಿಂಗಿಗೆ ಒಬ್ಬರೇ ಇದ್ದರು, ಅವರೊಬ್ಬರು ಬರ್ತಾಯಿದ್ದಾರೆ. ಅವರಿಗೆ ಕಟಿಂಗ್ ಮಾಡಿಕೊಟ್ಟು ಇಲ್ಲಿ ಅವ್ರಿಗೆ ಕಟಿಂಗ್ ಮಾಡಿಟ್ಟು ಮತ್ತೆ ಕ್ಲಾಸಿಗೆ ಹೋಗ್ತೀನಿ, ಕ್ಲಾಸ್ ತೊಗೊಳಕ್ಕೆ. ಬೇರೆ ಕಡೆ ಅಂದರೆ ಈ ಶಾಪ್ ಇರೋದು ಬೇರೆ ಕಡೆ, ಇವಾಗ ನಂದು ಟ್ರೈನಿಂಗ್ ಸೆಂಟರ್ ಇರೋದೇ ಬೇರೆ ಕಡೆ. ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಮುಗಿಸ್ಕೊಂಡು ಮಧ್ಯಾಹ್ನ 2 ಗಂಟೆ ಆಗುತ್ತೆ. 2 ಗಂಟೆಗೆ ಬಂದು ಇಲ್ಲೂ ಕೂಡ ಕಟಿಂಗ್ ಮಾಡಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾನು ಏನು ಹೇಳ್ತೀನಿ ಅಂದರೆ, ಇವಾಗ ತುಂಬ ಜನ ಹೆಣ್ಮಕ್ಳು ಸೋಂಬೇರಿತನ ಮಾಡ್ತಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಇವಾಗ ನಾನು ಕೂಡ ಫಸ್ಟ್ ಎಲ್ಲನೂ ಸ್ವಲ್ಪ ಸೋಂಬೇರಿನೇ ಆಗಿದೆ. ಯಾಕಂದರೆ ನಾನು ಲೇಟಾಗಿ ಎದ್ದೇಳ್ತಾಯಿದ್ದೆ, ಬೇಗ ಎದ್ದೇಳ್ತಿರ್ಲಿಲ್ಲ. ಆಗ ಕೆಲಸಗಳೇ ಆಗ್ತಿರ್ಲಿಲ್ಲ. ಇವಾಗ ಬೇಗ ಎದ್ದೇಳೋದ್ರಿಂದ ಬೇಗ ಒಂದು 7:30 ಅಷ್ಟರಲ್ಲಿ ಮನೆ ಕೆಲಸನೇ ಮುಗ್ದು ಹೋಗ್ಬಿಟ್ಟಿರುತ್ತೆ. ನಮ್ಮದು ವಾಕಿಂಗು ಮುಗಿದು 7:30 ಅಷ್ಟರಲ್ಲಿ ಮನೆ ಕೆಲಸ ಮುಗ್ದೋಗಿರುತ್ತೆ. ಇನ್ನೇನಿದ್ರು ಒಂದು ಟಿಫನ್ನು 8:30 ಅಷ್ಟರಲ್ಲಿ ಅದು ಕೂಡ ಕಂಪ್ಲೀಟ್ ಆಗಿರುತ್ತೆ. 8:30 ಅಷ್ಟರಲ್ಲಿ ನಾವು ಕೂಡ ರೆಡಿಯಾಗಿರ್ಬೋದು. ಅಷ್ಟು ಬೇಗ ಇವಾಗ ಕೆಲಸಗಳೆಲ್ಲ ಆಗುತ್ತೆ. 8:30ಗೆ ರೆಡಿ ಆದರೆ ಮತ್ತು ಅಂಗಡಿಗೆ ಬರೋ ಅಷ್ಟರಲ್ಲಿ 9 ಆಗಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ಏನೇನಿದೆ ಅದೆಲ್ಲ ನೋಡಿ, ಭಯ್ಯ ಇದ್ದಾಗ ಭಯ್ಯಂಗೆಲ್ಲ ಮಾರ್ಕಿಂಗ್ ಮಾಡಿಕೊಟ್ಟು, ಕಟಿಂಗ್ ಏನಿಲ್ಲ ಕಟಿಂಗ್ ಸ್ವಲ್ಪ ಕಟಿಂಗ್ ಮಾಡಿಟ್ಟು, ಮತ್ತು ಅಂಗಡಿ ಎಲ್ಲ ಕ್ಲೀನ್ ಮಾಡಿ ನಾನು 11 ಗಂಟೆಗೆ ಟ್ರೈನಿಂಗ್ ಸೆಂಟ್ರಿಗೆ ಹೋಗಬೇಕಿತ್ತು. ಬಟ್ ಇವಾಗ ನಾವು ನಮ್ಮದು ಹೆಂಗಾಗಿದೆ ಅಂದರೆ, ಇವಾಗ 1 ಮಂತ್ ಆಯಿತು ಸ್ಟಾರ್ಟ್ ಆಗಿ. ಈಗೀಗ ತುಂಬ ಜನ ಇವಾಗ ಆಲ್ರೆಡಿ ಇರೋ ಬ್ಯಾಚಿಗೆ ಸ್ಟೂಡೆಂಟ್ಸು ಸ್ವಲ್ಪ ಮುಂದೆ ಹೋಗಿದ್ದಾರೆ. ಈಗ ಮತ್ತೆ ಸ್ಟೂಡೆಂಟ್ಸು ನಾವು ಸೇರ್ಕೋತೀವಿ ಅಂತ ಕೇಳೋದ್ರಿಂದ ಈಗ ಅವ್ರೂ ಬೇಡ ಅಂತ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ನೆಕ್ಸ್ಟ್ ಜೂನಿಂದ ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ಏನಿದೆ ಈ ಬ್ಯಾಚು 11 to 1 ಏನಿತ್ತು, ಅದನ್ನು ಇವಾಗ 10 to 12 ಮಾಡ್ತಾಯಿದ್ದೀನಿ. 10ರಿಂದ 12 ಮಾಡ್ತಾಯಿದ್ದೀನಿ. 12ರಿಂದ 2 ಇನ್ನೂ ಒಂದು ಬ್ಯಾಚ್ ಇರುತ್ತೆ. ಓಕೆನಾ? ಈಗ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ 12ರಿಂದ 2ಕ್ಕೆ. ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಜೂನ್ 1ರಿಂದ. ಓಕೆನಾ? ಇಂಟ್ರೆಸ್ಟ್ ಇರೋರು ನೀವು ಆಫ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಹಾಗಾಗಿ ಇವಾಗ ಅಲ್ಲೇ ಕೂಡ ಟೈಮ್ ಹೋಗುತ್ತೆ. ಇವಾಗ ಅಲ್ಲಿಂದ ಬರೋದು 2 ಗಂಟೆ ಆಗ್ತಾಯಿತ್ತು. ಈಗ ಅದೇ 2 ಗಂಟೆ ಟೈಮಲ್ಲಿ, ಅಂದರೆ ಇಲ್ಲಿಂದ ಬೇಗ ಹೋಗಬೇಕಾಗುತ್ತೆ ನಾನು, 10 ಅಲ್ಲಿರಬೇಕಾಗುತ್ತೆ. ಹಾಗಾಗಿ ಮತ್ತು ಈವ್ನಿಂಗ್ ಬ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಜೂನಿಂದ. ಈವ್ನಿಂಗು 5 to 7 ಈವ್ನಿಂಗ್ ಬ್ಯಾಚ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ನೀವು ಜಾಯ್ನ್ ಆಗ್ಬೋದು. ಯಾಕಂದರೆ ತುಂಬ ಜನ ಕೇಳಿದ್ರಿ, ನಾನು ವೀಡಿಯೋ ಹಾಕ್ತೀನಿ ಅದ್ರ ಬಗ್ಗೆ ಅಂತ ಹೇಳಿದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಹಾಗೇನೆ ಬರೀ ಬ್ಲೌಸು ಮಾತ್ರ ನಮಗೆ ಬೇಕು ಅಂತ ತುಂಬ ಜನ ಕೇಳ್ತಿದ್ರು. ಡ್ರೆಸ್ಸಸ್ ಬರುತ್ತೆ, ಬ್ಲೌಸ್ ಬೇಕು ಅಂತ ಹೇಳಿ. ಆದಷ್ಟು ನೀವು ಕಲಿಯೋರು ಫಸ್ಟಿಂದನೂ ಕಲಿತ್ಕೊಳ್ಳಿ. ಯಾಕಂದರೆ 3 ಮಂತ್ಸ್ ಕೋರ್ಸ್ ಇದೆ ಅಂದರೆ 3 ಮಂತ್ಸು ಕಂಪ್ಲೀಟ್ ಮಾಡ್ಕೊಳ್ಳಿ. ನೀವು ಎಲ್ಲೋ ಒಂದು ಮಾತ್ರ ಪಿಕ್ ಮಾಡ್ಕೊಂಡು ತೊಗೊಳ್ಳೋದು, ಅದಕ್ಕೆ ಆಫ್ಲೈನಿಗೆ ಬರೋರು ಹಂಗೆ ಮಾಡೋದಕ್ಕಿಂತ ಮುಂಚೆ ಸ್ಟಾರ್ಟಿಂಗಿಂದನೂ ಫಾರ್ಮುಲಾಸ್ ಬರುತ್ತಲ್ವ, ಡ್ರೆಸ್ಸಿಗೆ ಯಾವ್ಯಾವ ಥರ ಚೇಂಜಸ್ ಇರುತ್ತೆ, ನೀವೇನೇನು ಮಾಡ್ತಾಯಿದ್ದೀರಿ, ನಾವೇನೇನು ಚೇಂಜಸ್ ಹೇಳ್ತೀವಿ, ಆ ಥರ ಕಲ್ತ್ಕೊಂಡ್ರೆ ಒಳ್ಳೆಯದು. ಬೇಡ ಬ್ಲೌಸ್ ಮಾತ್ರ ಕೇಳಿದರು. ಈಗ ಬ್ಲೌಸು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗ್ತಾಯಿದೆ. ಅಂದರೆ ಈ ಗೌನ್ ಸ್ಟಾರ್ಟ್ ಆಗಿದೆ. ಗೌನು ಈ ವೀಕಲ್ಲಿ ಮುಗಿಯುತ್ತೆ ಅವರಿಗೆ, ಅಂದರೆ ನೆಕ್ಸ್ಟ್ ವೀಕಲ್ಲಿ ಗೌನ್ಸ್ ಎಲ್ಲ ಮುಗಿಯುತ್ತೆ. ಗೌನು ಬೇರೆ ಬೇರೆ ಪ್ಯಾಟರ್ನ್ ಮುಗಿಯುತ್ತೆ ಗೌನ್ಸಲ್ಲಿ. ಅದಾದ ತಕ್ಷಣ ಬ್ಲೌಸ್ ಸ್ಟಾರ್ಟ್ ಆಗುತ್ತೆ. ಬ್ಲೌಸಿಗೆ ಮಾತ್ರ ಬರೋರು ಅವ್ರ ಜೊತೆ ನೀವು ಜಾಯ್ನ್ ಆಗ್ಬೋದು. ಓಕೆನಾ? ಇವಾಗ ಏನು ಇದ್ದಾರೆ ಅವ್ರ ಜೊತೆ ಬ್ಲೌಸ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು. ಓಕೆನಾ? ಹಾಗೇ ಮುಂಚೆ ಏನಪ್ಪ ಅಂದರೆ, ನಾನು ಮುಂಚೆ ಆನ್ಲೈನ್ ಕ್ಲಾಸ್ ತೊಗೋತಾ ಇದ್ದಲ್ಲ, ನಾನು ತೊಗೋತಾ ಇರೋದೇ ಕಡಿಮೆ ಫೀಸಲ್ಲಿ. ಯಾಕಂದರೆ ನಿಮಗೂ ಗೊತ್ತು, ಅಷ್ಟೊಂದು ಪ್ಯಾಟ್ರನ್ಸು ಅಷ್ಟು ಫೀಸಿಗೆ ಯಾರೂ ಹೇಳ್ಕೊಡಲ್ಲ, ಕಡಿಮೆ ಫೀಸಲ್ಲಿ. ಬಟ್ ನಾನು ಮಾಡ್ತಾ ಇದ್ದಿದ್ದು ಏನಂದರೆ, ನನಗೆ ಟೈಮ್ ಸಿಕ್ಕಾಗ ಈ ಶಾಪಲ್ಲಿ ತುಂಬ ಕೆಲಸ ಇರ್ತಾಯಿತ್ತು. ಅದ್ರ ಮಧ್ಯೆ ನಾನು ಆನ್ಲೈನ್ ಕ್ಲಾಸಿಗೆ ವಿಡಿಯೋಸ್ ಮಾಡ್ಕೊಳ್ಳೋದೇ ಲೇಟ್ ಆಗ್ತಿತ್ತು. ವಿಡಿಯೋಸ್ ಮಾಡ್ಕೊಂಡು ಹಾಕ್ತಾ ಇದ್ದಿದ್ದು. ಬಟ್ ಈಗ ಆ ಥರ ಇಲ್ಲ. ಯಾಕಂದರೆ ಆಫ್ಲೈನ್ ಕ್ಲಾಸಲ್ಲಿ ಏನು ಮಾಡ್ತೀವಿ, ಅಲ್ಲಿ ಸ್ಟೂಡೆಂಟ್ಸು ಏನು ಡೌಟ್ಸ್ ಕೇಳ್ತಾರೆ,
ಎಲ್ಲನೂ ಕೂಡ ಇರುತ್ತೆ ಅಲ್ಲಿ. ಅದನ್ನೇ ನಾವು ರೆಕಾರ್ಡೆಡ್ ವೀಡಿಯೋಸ್ ಮಾಡ್ಕೊಂಡಿರ್ತೀವಿ. ನಿಮ್ಗೇನು ಫೀಲ್ ಆಗುತ್ತೆ ಅಂದರೆ ಆನ್ಲೈನ್ ಕ್ಲಾಸ್ ತೊಗೋಬೇಕಾದ್ರೆ ನೀವು ಕೂಡ ಆಫ್ಲೈನ್ ಕ್ಲಾಸಲ್ಲಿ ಇದ್ದೀರಾ ಅನ್ನೋ ಥರನೇ ಫೀಲ್ ಆಗುತ್ತೆ. ಯಾಕಂದರೆ ಅಲ್ಲಿದೇ ವೀಡಿಯೋಸ್ನ ನಾನು ಆನ್ಲೈನ್ ಕ್ಲಾಸಲ್ಲಿ ಕಳಿಸ್ತಾ ಇದ್ದೀನಿ ಇನ್ನು ಮುಂದೆ. ಓಕೆನಾ? ಈಗ ಆಲ್ರೆಡಿ ಡ್ರೆಸ್ ಕ್ಲಾಸಲ್ಲಿ ಹಳೆ ಬ್ಯಾಚ್ ಅವ್ರು ಇದ್ದಾರಲ್ಲ, ಅವರಿಗೆ ಕೂಡ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗಿನ ಡ್ರೆಸ್ ಕ್ಲಾಸಲ್ಲಿ ಏನೇನು ನಡೀತಾ ಇದೆ ಅದನ್ನೆಲ್ಲ ಇವಾಗ ಆ ಗ್ರೂಪ್ಗಳಿಗೂ ಕೂಡ ನಾನು ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಬ್ಲೌಸ್ದು ಬಂದಾಗ ಬ್ಲೌಸ್ ಅವ್ರು ಸ್ವಲ್ಪ ಪೇಷನ್ಸ್ ಆಗಿರಿ. ಬ್ಲೌಸ್ ಇನ್ನೇನು ಸ್ಟಾರ್ಟ್ ಆಗುತ್ತಲ್ಲ ಅದನ್ನು ಕೂಡ ಅಲ್ಲಿ ನಿಮಗೆ ಕೆಲವೊಂದು ಈಗ ಆನ್ಲೈನ್ ಕ್ಲಾಸಲ್ಲಿ ಯಾರ್ಯಾರಿಗೆಲ್ಲ ಇವಾಗ ಡೌಟ್ಸ್ ಇದೆ ಅದು ಕೂಡ ಕ್ಲಿಯರ್ ಆಗ್ಬೋದು. ಯಾಕಂದರೆ ಅಲ್ಲಿ ಸ್ಟೂಡೆಂಟ್ಸು ಡೌಟ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಮೇ ಬಿ ನಿಮ್ಮ ಡೌಟ್ಸು ಕ್ಲಿಯರ್ ಆಗುತ್ತೆ ಆನ್ಲೈನ್ ಕ್ಲಾಸ್ ಅವ್ರದ್ದು. ಬ್ಲೌಸ್ದು ಇನ್ನೇನು ಸ್ಟಾರ್ಟ್ ಆಗುತ್ತೆ, ಬ್ಲೌಸು ಸ್ಟಾರ್ಟ್ ಆದಾಗ ಈಗ ಹಳೇ ಬ್ಯಾಚ್ ಏನಿದೆ ಅದಕ್ಕೆ ಬ್ಲೌಸ್ದು ಕೂಡ ನಾನು ಅಲ್ಲಿ ಮಾಡೋದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಈಗ ಹೊಸದಾಗಿ ಜಾಯ್ನ್ ಆಗೋರು ಕೂಡ ನೀವು ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ಯಾವಾಗ ಬೇಕಾದರೂ ಜಾಯ್ನ್ ಆಗ್ಬೋದು. ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. ಲೈವಲ್ಲಿ ನಾನು ತೊಗೊಳಕ್ಕೆ ಟೈಮ್ ಸಿಗ್ತಾ ಇಲ್ಲ. ಆ ಥರ ಏನಾದರೂ ತೊಗೊಳೋದಾದರೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಹಾಗೆಯೇ ಒಂದೊಂದೇ ಕ್ಲಾಸ್ ನಮಗೆ ಯಾವುದಾದ್ರೂ 3 ಡಾಟ್ ಬ್ಲೌಸ್ ಕಲಿಬೇಕು, ಇಲ್ಲ 4 ಡಾಟ್ ಬ್ಲೌಸ್ ಕಲಿಬೇಕು, ಪ್ರಿನ್ಸೆಸ್ ಕಟ್ ಕಲಿಬೇಕು, ಪ್ಯಾಡೆಡ್ ಬ್ಲೌಸ್ ಕಲಿಬೇಕು, ಮಧುಬಾಲ ಬ್ಲೌಸ್ ಪರ್ಟಿಕ್ಯುಲರಾಗಿ ಕಲಿಬೇಕು ಅಂತ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡಿ. ಯಾಕಂದರೆ ನಾನು ಒಂದಿನ ಫಿಕ್ಸ್ ಮಾಡಿ ನಿಮಗೆ ಲೈವ್ ಕ್ಲಾಸ್ ಹೇಳ್ಕೊಡೋ ಪ್ಲ್ಯಾನ್ ಮಾಡ್ತೀನಿ. ಒಂದು ಪ್ಯಾಟ್ರನ್ನು ಅಂತ ಆ ಥರ ಬ್ಲೌಸ್ನ ನಾನು ಒಂದಿನ ಲೈವ್ ಕ್ಲಾಸ್ ಫಿಕ್ಸ್ ಮಾಡಿ ಹೇಳ್ಕೊಡ್ತೀನಿ. ಅದು ಇವಾಗ ತೊಗೋತಾರಂದ್ರೆ ತುಂಬ ಕಡಿಮೆ ಫೀಸಿಗೆ ನಾನು ಇವಾಗ ಟೈಲರಿಂಗ್ ಆಗಲಿ ಎಂಬ್ರಾಯ್ಡ್ರಿ ಆಗಲಿ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಈಗ ಬರ್ತಾ ಇರೋ ಸ್ಟೂಡೆಂಟ್ಸೇ ಹೇಳ್ತಾರೆ ಎಲ್ಲೆಲ್ಲಿ ಅವರು ಎಷ್ಟೆಷ್ಟು ಸಾವಿರಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ. 30,000 40,000 ಹಾಗೆಯೇ ಈ ಥರ ಲಕ್ಷ ಕೊಟ್ಟು ಏನು ಕಲಿದೇ ಇರೋರಿದ್ದಾರೆ. ಹಾಗಾಗಿ ನಾನು ತುಂಬ ಇಷ್ಟು ಕಡಿಮೆ ಫೀಸಿಗೆ ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಕೂಡ ಬರ್ಡನ್ ಇರುತ್ತೆ ನೋಡಿ. ನಾನು ಇಲ್ಲಿ ಶಾಪ್ ಬಿಟ್ಟು ನಿಮಗೆ ಅಲ್ಲಿ ಹೇಳ್ಕೊಡಕ್ಕೆ ಬರಬೇಕು. ಹಾಗೆಯೇ ಅಲ್ಲಿ ಶಾಪ್ ನಾನು ಏನು ಇವಾಗ ಅಲ್ಲಿ ಟ್ರೈನಿಂಗ್ ಸೆಂಟ್ರ್ ಮಾಡಿದ್ದೀನಿ ಅದಕ್ಕೂ ಕೂಡ ನಾನು ಪರ್ಟಿಕ್ಯುಲರಾಗಿ ಇಷ್ಟು ಅಂತಲೇ ಬಾಡಿಗೆ ಕಟ್ಟಬೇಕು, ಗೊತ್ತಾ? ಅದು ಅಷ್ಟು ದೊಡ್ಡದಾಗಿದೆ, ಅದಕ್ಕೆ ಬಾಡಿಗೆನೂ ಕಟ್ಟಬೇಕು. ಹಾಗಾಗಿ ನನಗೂ ಬರಬೇಕು ಸ್ವಲ್ಪನಾದರೂ ಅಲ್ಪ ಸ್ವಲ್ಪ. ಯಾಕಂದರೆ ಎಲ್ಲ ಮೇಂಟೆನೆನ್ಸ್ ಮಾಡಿಕೊಂಡು ನಾನು ಇಲ್ಲಿದ್ದಿದ್ರೆ ಇಲ್ಲಿ ದುಡಿತಾ ಇರಲಿಲ್ವಾ. ಹಾಗಾಗಿ ಅಲ್ಲಿ ನಿಮ್ಗೆ ಹೇಳ್ಕೊಡುವಾಗ ನನಗೂ ಕೂಡ ಹೆಲ್ಪ್ ಆಗಬೇಕು, ಬಾಡಿಗೆ ಕಟ್ಟೋಕ್ಕೂ ಕೂಡ ಆಗಬೇಕು. ಹಾಗೆಯೇ ನಿಮಗೂ ಕೂಡ ಹೆಲ್ಪ್ ಆಗಬೇಕು, ನೀವು ಕೂಡ ಕಲಿಬೇಕು ಅನ್ನೋ ದೃಷ್ಟಿಯಲ್ಲಿ, ಎಲ್ಲರೂ ಕೂಡ ಕಲೀಲಿ ಅನ್ನೋ ದೃಷ್ಟಿಯಲ್ಲಿ, ಒಳ್ಳೆ ಇಂಟೆನ್ಷನಲ್ಲಿ ಕಡಿಮೆ ಫೀಸಿಗೆ ನಾನು ಹೇಳ್ಕೊಡ್ತಾ ಇರೋದು. ನೆಕ್ಸ್ಟ್ ಬರ್ತಾ ಇದನ್ನೆಲ್ಲ ನೋಡಿಕೊಂಡು ಖರ್ಚು ವೆಚ್ಚಗಳನ್ನೆಲ್ಲ ನೋಡಿಕೊಂಡು ಫೀಸ್ ಜಾಸ್ತಿ ಕೂಡ ಆಗ್ಬೋದು ನೆಕ್ಸ್ಟು. ಈಗಂತೂ ನಾನು ಕಡಿಮೆ ಫೀಸಿಗೆ ಹೇಳ್ಕೊಡ್ತಾ ಇದ್ದೀನಿ. ಯಾರ್ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಜಾಯ್ನ್ ಆಗ್ಬೋದು. ಓಕೆನಾ? ಹಾಗೆಯೇ ನಿಮ್ಮಲ್ಲಿ ಯಾರಾದರೂ, ನೀವು ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಇಂಟ್ರೆಸ್ಟ್ ಇರ್ಬೋದು ಟೈಲರಿಂಗ್ ಕಲಿಬೇಕು ಅಂತ ಹೇಳಿ. ನೀವು ಕಲ್ತ್ಕೊಂಡು ನೀವು ಓನ್ ಶಾಪ್ ಮಾಡಲೇಬೇಕು ಅಂತ ಏನೂ ಇಲ್ಲ. ಯಾಕಂದರೆ ಎಷ್ಟೊಂದು ಶಾಪ್ಗಳು ಮಾಡ್ತಾಯಿದ್ದಾರೆ, ಇವಾಗ ಓಪನ್ ಆಗ್ತಾಯಿದೆ ಎಷ್ಟೊಂದು ಶಾಪ್ಗಳು. ಎಲ್ಲ ಕೂಡ ಸಕ್ಸಸ್ಫುಲಿ ರನ್ ಆಗುತ್ತೆ ಅಂತ ನಾನಂತೂ ಹೇಳಲ್ಲ. ಯಾಕಂದರೆ ಈಗ ಆಲ್ರೆಡಿ ತುಂಬ ಶಾಪ್ಸ್ ಇದೆ. ಹಾಗೇ ಹೇಳಬೇಕಂದ್ರೆ ನೋಡಿ, ಇವಾಗ ಕಂಪ್ಯೂಟರೈಸ್ಡ್ ಮೆಷಿನ್ಸ್ ಬಂದಮೇಲೆ ನಾವೆಲ್ಲ ತೊಗೊಂಡಾಗ ಸ್ವಲ್ಪ ಮಿಷಿನ್ಸ್ ಇತ್ತು, ಸ್ವಲ್ಪ ರನ್ ಆಗ್ತಾಯಿತ್ತು. ಇವಾಗಂತೂ ಮನೆಗೂ ಒಂದೊಂದು ಮಿಷಿನು. ಏನಪ್ಪ ಅಂದರೆ ಎಲ್ಲರೂ 3.5 ಲಕ್ಷ 5 ಲಕ್ಷ 4 ಲಕ್ಷ ಅಂತೇಳಿ ಬಂಡವಾಳ ಹಾಕಿ ಮನೆಗೆ ಮಿಷಿನ್ ತಂದಿಟ್ಕೋತಾರೆ. ಇನ್ನು ಕೆಲವರಂತೂ ದುಡ್ಡಿರುತ್ತೆ, ಅವ್ರ ಮನೇಲಿ ಜಾಸ್ತಿ ದುಡ್ಡಿರುತ್ತೆ, ಅದನ್ನು ಏನಾದರೂ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪರ್ಪಸಿಗೆ ಹೋಗಿ ತೊಗೊಂಬರ್ತಾರೆ. ಝೀರೋ ನಾಲೆಡ್ಜು, ಒಂದು ಚೂರು ಟೈಲರಿಂಗ್ ಗೊತ್ತಿರಲ್ಲ, ಎಂಬ್ರಾಯ್ಡ್ರಿ ಬಗ್ಗೆ ಏನು ಅಂತ ಗೊತ್ತಿರಲ್ಲ ಅಂಥವ್ರು ಹೋಗಿ ಮಿಷಿನ್ ತೊಗೊಬಂದು ಮನೇಲಿ ಮಿಷಿನ್ ಇಟ್ಕೊತಾರೆ. ಏನೂ ವರ್ಕೌಟ್ ಆಗಲ್ಲ. ಕೆಲವ್ರದ್ದು ಲೋನ್ ಮೇಲೆ ತೊಗೊಂಡಿರೋದಂತೂ ಲೋನ್ ಕಟ್ಟೋಕ್ಕೆ ಆಗಲ್ಲ. ಬಟ್ ಆವಾಗ ಏನು ಮಾಡಬೇಕು ಅವರು, ನಾವೆಲ್ಲ ಏನು 450ಇಂದ ಸ್ಟಾರ್ಟ್ ಮಾಡಿದ್ದೀವಿ, ಅವರೆಲ್ಲ 200ಇಂದ ಸ್ಟಾರ್ಟ್ ಮಾಡೋದು. 5 ಲಕ್ಷ ಕೊಟ್ಟು ಮಿಷಿನ್ ತೊಗೊಬಂದು 200ಗೆ 100ಗೆ ಬೇಕಾಬಿಟ್ಟು ಮನಸ್ಸಿಗೆ ಬಂದಂಗೆ ಫುಲ್ ವರ್ಕ್ ಇರೋದೆಲ್ಲ 500ಗೆ ಈ ಥರ ಎಲ್ಲ ವರ್ಕ್ ಮಾಡಿಕೊಟ್ಟಾಗ, ನೀವು ಆ ಥರ ಮಾಡಿದಾಗ ಟೈಲರ್ ಶಾಪ್ಗಳ ಕತೆ ಏನು, ಟೈಲರ್ ಶಾಪು ಹೇಗೆ ಇವಾಗ ಮಾಡಿರೋರು, ಅಟ್ಲೀಸ್ಟ್ ಇವಾಗ ಮಾಡಿರೋರು ಹೇಗೆ ಅದನ್ನು ಮೂವ್ ಮಾಡಬೇಕು. ಇಲ್ಲಿ ಬಂದು ಕೇಳ್ತಾರೆ ಏನು, ಅಲ್ಲೆಲ್ಲ 200 ರೂಪಾಯಿಗೆ ಮಾಡಿಕೊಡ್ತಾರೆ ವರ್ಕ್, ಫುಲ್ ವರ್ಕ್ ಎಲ್ಲ 500 ರೂಪಾಯಿಗೆ ಮಾಡಿಕೊಡ್ತಾರೆ, ನೀವು ಯಾಕೆ ಮಾಡಲ್ಲ ಅಂತ. ನಮಗೆ ವರ್ಕೌಟ್ ಆಗಲ್ಲ. ಅವರು ಆ ಥರ ಕೇಳಿದಾಗ ಸರಿ ಆಯಿತು ನೀವು ಅಲ್ಲೇ ಮಾಡಿಸ್ಕೊಳ್ಳಿ ಅಂತ ನಾವು ಬಿಟ್ಬಿಡ್ಬೇಕಾಗುತ್ತೆ. ಯಾಕಂದರೆ ನಾವಿಲ್ಲಿ ವರ್ಕರ್ಸಿಗೆಲ್ಲ ಪೇಮೆಂಟ್ ಕೊಟ್ಟು ಅಂಗಡಿ ಬಾಡಿಗೆ ಕಟ್ಕೊಂಡು ಪ್ರತಿಯೊಂದೂ ಆವಾಗ ನಾವು ಅಷ್ಟು 200 ರುಪೀಸಿಗೆಲ್ಲ ವರ್ಕ್ ಮಾಡಿದಾಗ ತುಂಬ ಎಕ್ಸ್ಪೆನ್ಸಿವ್, ನಮಗೆ ಎಕ್ಸ್ಪೆನ್ಸಿವ್ ಆಗುತ್ತೆ ಇಲ್ಲಿ ಎಲ್ಲನೂ ಮೇಂಟೈನ್ ಮಾಡೋಕ್ಕೆ. ಎಲ್ಲನೂ ಮೇಂಟೈನ್ ಮಾಡಿ ಒಂದು 6 ಕಾಸು 3 ಕಾಸು ಉಳಿಲಿಲ್ಲ ಅಂದಾಗ ನಾವು ಆ ಕೆಲಸ ಏನಕ್ಕೆ ಮಾಡಬೇಕು, ಆವಾಗ ಅವ್ರನ್ನ ಬಿಟ್ಬಿಡ್ಬೇಕಾಗುತ್ತೆ. ಹೋಗಿ ಆಯಿತು ನೀವು ಅಲ್ಲೇ ಮಾಡಿಸ್ಕೊಳ್ಳಿ ಅಂತ. ಈ ಥರ ಕೆಲಸ ಮಾಡೋದ್ರ ಬದಲು ಅದ್ರ ಬಗ್ಗೆ ನಾಲೆಡ್ಜ್ ಇಟ್ಕೊಂಡು ಬೇರೆಯವ್ರ ಮೇಲೂ ಇದು ಮಾಡಬಾರ್ದು. ಅಂದರೆ ಬೇರೆ ಟೈಲರ್ಸ್ಗಳಿಗೆ, ಬೇರೆ ಶಾಪ್ ಓನರ್ಸ್ಗಳಿಗೆ, ಬೇರೆ ಶಾಪ್ ಅವರಿಗೆಲ್ಲರಿಗೂ ಹಾನಿ ಮಾಡಬಾರ್ದು. ಈಗ ನೀವು ಆ ಥರ ಮಾಡೋದ್ರಿಂದ ಎಷ್ಟೊಂದು ಶಾಪ್ಗಳು ಕ್ಲೋಸ್ ಆಗೋ
ಮಟ್ಟಿಗೆ ಬಂದಿದೆ. ಹಾಗೇನೆ ಎಲ್ಲ ಫೀಲ್ಡಲ್ಲೂ ಇದು ಹಂಗೆ ನಡೀತಾ ಇದೆ. ಯಾಕಂದರೆ ಇವಾಗ ಸ್ಯಾರೀಸು ಮೊದಲೆಲ್ಲ ಬಟ್ಟೆ ಅಂಗಡಿಗಳೆಲ್ಲ ಎಷ್ಟು ಜನ ಎಲ್ಲ ಬಟ್ಟೆ ಅಂಗಡಿಗೆ ಹೋಗಿ ಬಟ್ಟೆನ ಟಚ್ ಆ್ಯಂಡ್ ಫೀಲ್ ಮಾಡಿ ತೊಗೊತಾ ಇದ್ರು. ಇವಾಗ ಆನ್ಲೈನ್ ಬಂದಿರೋದ್ರಿಂದ ಏನು ನಾವು ಅಂಗಡಿ ಇಟ್ಕೊಂಡು ಮನೇಲೇ ಸೇಲ್ ಮಾಡಿಬಿಡ್ತಾರೆ ಎಲ್ಲರೂ. ನಾವು ಅಂಗಡಿ ಇಟ್ಕೊಂಡು ಅಲ್ಲಿ ಅಂಗಡಿಗೆ ಬಾಡಿಗೆ ಕಟ್ಕೊಂಡು ಎಲ್ಲ ಸೇಲ್ ಮಾಡಬೇಕು ಅಂದರೆ ಒಂದಿಷ್ಟು ಅಂತ ಮಾರ್ಜಿನ್ ಇಟ್ಕೊಂಡಿರ್ತೀವಿ. ಅಲ್ಲೆಲ್ಲ ಬೇರೆ ಕಡೆ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ತೊಗೊಳ್ಳಿ 100-200 ರೂಪಾಯಿಗೆಲ್ಲ ತೊಗೊಳ್ಳಿ ಅಂತ ಕೊಡ್ತಾ ಇರ್ತಾರೆ ಅಂದಾಗ ನಮಗಿಲ್ಲಿ ಲಾಸ್ ಕೂಡ ಆಗುತ್ತೆ. ಆವಾಗ ಎಷ್ಟೋ ಬಟ್ಟೆ ಅಂಗಡಿಗಳು ಇವಾಗ ಕ್ಲೋಸ್ ಆಗೋ ಪರಿಸ್ಥಿತಿಲಿದ್ದಾವೆ. ಹಾಗೆ ಎಲ್ಲ ಫೀಲ್ಡಲ್ಲೂ ಹಿಂಗೆ ಆಗ್ತಾಯಿದೆ. ಏನು ಮಾಡೋಕ್ಕಾಗಲ್ಲ. ಮತ್ತು ಇನ್ನೊಬ್ಬರು ಕೇಳಿದರು, ಅವರು ಕೂಡ ಈ ಥರ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಇದ್ದಾರೆ. ಅವರು ನೋಡಿ, ನಾವು ಏನು ಮಾಡ್ತೀವಿ ಈ ಸೋಷಿಯಲ್ ಮೀಡಿಯಾದಲ್ಲೂ ಹಾಗೆ ಆಗಿದೆ. ನಾವೇನು ಮಾಡ್ತೀವಿ, ಅವ್ರು ಇನ್ನೊಬ್ಬರು ಅದೇ ಕೆಲಸ ಮಾಡ್ತಾರೆ. ನಾನೇನು ಇವತ್ತು ಸ್ಟಾರ್ಟ್ ಮಾಡ್ತೀನಿ, ಇನ್ನೊಬ್ಬರು ಅದೇ ಅಪ್ಡೇಟ್ ಕೊಡ್ತಾರೆ. ಇಲ್ಲ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಅಂತೇಳಿ ಇನ್ನೊಬ್ಬರು ಅದೇ ಅಪ್ಡೇಟ್ ಕೊಡ್ತಾರೆ. ನಾನು ಏನು ಮಾಡ್ತೀನೋ ಅದನ್ನೇ ಕಾಪಿ ಮಾಡ್ತಾರೆ. ಈ ಥರ ಮಾಡ್ತಾರೆ. ನನಗೆ ತುಂಬ ಇರಿಟೇಟ್ ಆಗುತ್ತೆ, ಮೆಂಟಲಿ ಒಂಥರ ಟಾರ್ಚರ್ ಅಂತ ಅನ್ನಿಸ್ಬಿಟ್ಟಿದೆ ಅಂತೇಳಿ. ನೀವೇನಕ್ಕೆ ಅವ್ರನ್ನ ಫಾಲೋ ಮಾಡ್ತೀರಾ, ನೀವೇನಕ್ಕೆ ಅವ್ರನ್ನ ನೋಡ್ತೀರಾ, ಅಂಥವ್ರನ್ನೆಲ್ಲ ನೋಡೋಕ್ಕೆ ಹೋಗಬಾರ್ದು. ಬಟ್ ಆವಾಗ ನಮ್ಮದು ಮೆಂಟಲ್ ಏನು ಎಬಿಲಿಟಿ ಇರುತ್ತೆ ಅದೇ ಡೌನ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಯಾಕೆ ಮಾನಸಿಕವಾಗಿ ಕುಗ್ಗಬೇಕು? ಈಗ ನಿಮಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ನಮ್ಮನ್ನೇನು ಆ ಥರ ಮಾಡಲ್ವ. ಹಾಗಾಗಿ ನಾನು ಅಂಥವ್ರನ್ನೆಲ್ಲ ಬ್ಲಾಕ್ ಲಿಸ್ಟಲ್ಲಿ ಇಟ್ಬಿಡ್ತೀನಿ. ನಾನು ನೋಡೋದೇ ಇಲ್ಲ ಅಂಥವ್ರನ್ನೆಲ್ಲ. ಏನು ಮಾಡ್ತಿದ್ದಾರೆ ಅಂತಲೇ ನೋಡೋಲ್ಲ. ಯಾಕಂದರೆ ಅವರಿಗೆ ಸ್ವಂತ ಬುದ್ಧಿ ಇರಲ್ಲ. ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ಅಂತಂದರೆ ಮಾಡ್ಕೊಳ್ಳಿ ಬಿಡಿ. ಅವ್ರಿಗೆ ಪಾಪ ಅಷ್ಟು ತಲೆ ಓಡಲ್ಲ ಏನೇನು ಮಾಡಬೇಕು ಅಂತೇಳಿ. ನಿಮ್ಮನ್ನು ನೋಡಿ ಅವರು ಆ ಥರ ಮಾಡ್ತಾ ಇದ್ದಾರೆ ಅಂತಂದರೆ ಮಾಡಲಿ ಬಿಡಿ. ನೀವು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ? ನೀವು ಯಾಕೆ ಅಲ್ಲಿ ಫೋಕಸ್ ಮಾಡ್ತೀರಾ? ನಿಮ್ಮ ಕೆಲಸದ ಬಗ್ಗೆ ಫೋಕಸ್ ಮಾಡಿ ಯಾವಾಗಲೂ ಅಷ್ಟೇ. ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೂ ಹೋಗಬೇಡಿ, ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೂ ಹೋಗಬೇಡಿ, ಅವ್ರನ್ನ ಫಾಲೋ ಮಾಡೋಕ್ಕೂ ಹೋಗಬೇಡಿ. ನಮ್ಮದೇನಿರುತ್ತೆ, ನಮ್ಮ ಗುರಿಗಳೇನಿರುತ್ತೆ ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡಿ ಅಂತ ಹೇಳ್ತೀನಿ ನಾನು. ಓಕೆನಾ? ಹಾಗಾಗಿ ಏನಿವಾಗ ಪ್ರಾಕ್ಟಿಕಲಾಗಿ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅನ್ನಿಸ್ತು ಅಷ್ಟೇ. ಮಾತಾಡ್ತಾ ಇದ್ದೀನಿ. ಅದೇ, ನೀವು ಕಲಿಯೋರೆಲ್ಲರೂ ಅಂಗಡಿ ಮಾಡಲೇಬೇಕು ಅಂತ ಏನಿಲ್ಲ. ಇವಾಗ ಆ್ಯಕ್ಚುಲಿ ಅಂಗಡಿ ಮಾಡಿ ದುಡಿತಾ ಇರೋರಿಗಿಂತ ಮನೇಲಿ ಸ್ಟಿಚ್ ಮಾಡ್ಕೊಂಡು ದುಡಿಯೋರೇ ಜಾಸ್ತಿ ಆಗಿದ್ದಾರೆ. ಅಂದರೆ ಅವ್ರಿಗೆ ಕೂಡ ಸ್ವಲ್ಪ ಇನ್ಕಮ್. ಇವಾಗ ನಾವು ಅಂಗಡಿ ಮಾಡಿ ಎಲ್ಲ ಲೇಬರ್ ಚಾರ್ಜು, ಅಂಗಡಿ ರೆಂಟು, ಅದು ಇದು ಅಂತ ಎಲ್ಲ ಹಾಕಿ ನಾವು ಬ್ಲೌಸಿಗೆ ಅಮೌಂಟ್ ಹೇಳಿದಾಗ ನಮಗೆ ಉಳಿಯೋದು ಒಂದು 100 ರೂಪಾಯಿ ಉಳಿಯುತ್ತೋ ಏನೋ. ಅದು ಮನೇಲಿ ಸ್ಟಿಚ್ ಮಾಡ್ತಾರಲ್ಲ, ಅವರು 400 ರೂಪಾಯಿ ತೊಗೊಂಡ್ರು ಕೂಡ, 350 ತೊಗೊಂಡ್ರು ಕೂಡ ಅವರೇ ಕಟ್ ಮಾಡಿ ಸ್ಟಿಚ್ ಮಾಡಿ ಮನೇಲಿ 3 ಬ್ಲೌಸ್ ಹೊಲಿದ್ರೆ ಸಾಕು ಅವರಿಗೆ. ನಾವಿಲ್ಲಿ 10 ಬ್ಲೌಸ್ ಹೊಲಿದ್ರೂ ನಮಗೆ ವರ್ಕೌಟ್ ಆಗೋಲ್ಲ. ಹಾಗಾಗಿ ನೀವು ಮನೇಲೇ ಕೂತ್ಕೊಂಡು ಎಲ್ಲನೂ ಮಾಡ್ಬೋದು ಇವಾಗಿನ ಇದರಲ್ಲಿ ನೀವು ಕಲ್ತ್ಕೊಂಡ್ರು. ಓಕೆನಾ? ಹಾಗೆ ಆ ಇಂಟೆನ್ಷನಲ್ಲಿ ನಾನು ಈ ಕೆಲಸನ ಮಾಡ್ತಾಯಿದ್ದೀನಿ. ಇಂಟ್ರೆಸ್ಟ್ ಇರೋರು ಕೂಡ ನೀವು ಜಾಯ್ನ್ ಆಗ್ಬೋದು. ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ? ಯಾಕಂದರೆ ಇವಾಗ ಯೂಟ್ಯೂಬಲ್ಲಿ ನಾನು ವಿಡಿಯೋ ಹಾಕ್ತಾ ಇರೋದೇ ಕಡಿಮೆ ಆಗಿದೆ. ನೋಡಿ, ಒಂದು ಇನ್ಸಿಡೆಂಟ್ ಆಯಿತು ಮೊನ್ನೆ. ನೋಡಿ, ನಮ್ಮ ಅತ್ತೆ ಮಾವ ಎಲ್ಲ ತೀರೋದ್ರಲ್ವ. ಆವಾಗ ನಾನು ಊರಿಗೆ ಹೋದರೆ, ನಮ್ಮ ಅತ್ತೆ ತೀರೋದ್ರ ಮುಂಚೆನೇ ನಮ್ಮ ಮಾವ, ಇವಾಗ ನಮ್ಮ ಅಜ್ಜಿ ಇಬ್ರು ಒಂದು 5 ಡೇಸ್ ಗ್ಯಾಪಲ್ಲಿ ತೀರೋದ್ರಲ್ವ. ಊರಿಗೆ ಹೋದಾಗ 20 ಡೇಸ್ ಲಾಂಗ್ ಲೀವ್ ಆಯಿತು. ಅದಕ್ಕಿಂತ ಮುಂಚೆ ಒಬ್ಬರು ಬಟ್ಟೆ ಕೊಟ್ಟಿದ್ರು. ಏನಪ್ಪ ಅಂದರೆ ಒಂದು ಹಳೆ ಸ್ಯಾರಿಗಳು ಕೊಟ್ಟಿದ್ರು. ಅದರಲ್ಲಿ ಗೌನ್ಗಳು ಸ್ಟಿಚ್ ಮಾಡೋಕ್ಕೆ ಅಂತ ನಾನು ಪೆಂಡಿಂಗ್ ಇಟ್ಕೊಂಡಿದ್ದೆ. ಯಾಕಂದರೆ ಪರವಾಗಿಲ್ಲ, ಫ್ರೀ ಆದಾಗ ಮಾಡಿಕೊಡಿ ಅಂತ ಹೇಳಿದರು ಅವರು. ನನ್ನ ಹತ್ರ ಇನ್ನೂ ಹೇಳ್ಬೇಕಂದ್ರೆ ಈ 1 ಇಯರ್ ಬಟ್ಟೆನೂ ಇದೆ. 1 ಇಯರ್ ಬ್ಯಾಕ್ ಕೊಟ್ಟಿರೋ ಬಟ್ಟೆಗಳು ಇದೆ, ಕಂಪ್ಲೀಟ್ ಮಾಡಿಲ್ಲ. ಅಂಥದ್ರಲ್ಲಿ ನಾನು ಕೊಟ್ಟು 3 ಮಂತ್ಸ್ ಆಗಿದೆ ಬಟ್ಟೆ ಕೊಟ್ಟು. ಯಾಕಂದರೆ ನಾನು ಅಲ್ಲಿಗೆ ಹೋದಾಗ್ಲೂ ಕೂಡ, ಸಾವಿಗೆ ಹೋದಾಗ್ಲೂ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬಂದು ಇಲ್ಲಿ ಎಮರ್ಜೆನ್ಸಿ ಇರೋದು ಫಂಕ್ಷನ್ ಬಟ್ಟೆಗಳನ್ನೆಲ್ಲ ರೆಡಿ ಮಾಡಿ ಕೊಟ್ಟು ಮತ್ತೆ ಊರಿಗೆ ಹೋಗಿದ್ದೀನಿ. ಊರಿಂದ ಇಲ್ಲಿಗೆ, ಇಲ್ಲಿಂದ ಊರಿಗೆ ಓಡಾಡೋದೇ ಆಗಿತ್ತು ನಂದು ಎಷ್ಟೋ ಕೆಲಸಗಳು. ಓಕೆನಾ? ಹಂಗೆ ಮಾಡಿ ಕೊಟ್ಟರು ಗಲಾಟೆನೇ ಮಾಡಿದರು, ಯಾಕೆ ನಾನು ಬಟ್ಟೆ ಕೊಟ್ಟಿಲ್ಲ, ಹಂಗೆ ನಂದು 3 ಮಂತ್ಸ್ ಆಗಿದೆ ಅಂತೇಳಿ. 1 ಇಯರ್ 6 ತಿಂಗಳು ಬಟ್ಟೆಗಳು ಇದೆ ನನ್ನ ಹತ್ರ. 1 ಇಯರ್ ಬಟ್ಟೆಗಳು ಇದ್ದಾರೆ. ಯಾಕಂದರೆ ಅವರು ಪೇಷನ್ಸಿಂದ ವೆಯ್ಟ್ ಮಾಡಿ ನನ್ನ ಹತ್ರ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾರೆ. ಓಕೆನಾ? ಹಾಗಾಗಿ ಇಲ್ಲಿ ಬೇಕಾಬಿಟ್ಟು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಟೈಲರ್ಗಳು ಏನು ಅವ್ರ ಮನೆ ಆಳುಗಳಲ್ಲ. ಓಕೆನಾ? ಟೈಲರ್ಗಳಿಗೆ ಅಂದರೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಓಕೆನಾ? ಯಾರು ಇಲ್ಲಿ ಸುಮ್ಮನೆ ಏನು ಇಲ್ಲದೇನೆ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ನನಗೆ ಎಲ್ಲ ಥರ ಎಬಿಲಿಟಿ ಇದ್ರೂ ಕೂಡ, ಎಲ್ಲ ಥರ ಸ್ಕಿಲ್ಸ್ ಇದ್ರೂ ಕೂಡ, ಎಜುಕೇಟೆಡ್ ಆಗಿದ್ರೂ ಕೂಡ, ನನ್ನ ಕೆಲಸ ಬೇರೆ ಇದ್ರೂ ಕೂಡ ನಾನು ಈ ಕೆಲಸ ಮಾಡ್ತಾಯಿದ್ದೀನಿ ಅಂದರೆ ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಟೈಮ್ ಪಾಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಖಾಲಿ ಕೂತ್ಕೊಳ್ಳೋಕೆ ಜಾಯಮಾನದವಳೇ ಅಲ್ಲ ನಾನು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋವಂಥ ಕ್ಯಾರೆಕ್ಟ್ರು ಅಂತೂ ಮೊದಲೇ ಅಲ್ಲ. ನಾನು ಯಾರ ಮೇಲೂ ಡಿಪೆಂಡ್ ಆಗಬೇಕು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಅವ್ರು ನಾನು ನೋಡ್ಕೋಬೇಕು, ಅವ್ರು ಮಾತ್ರ ನನ್ನನ್ನು ಸಾಕಬೇಕು ಅನ್ನೋ ಕ್ಯಾರೆಕ್ಟ್ರು ನಂದಂತೂ ಅಲ್ಲ. ನಾನೇ ಓನಾಗಿ ನಂದು ಏನಾದರೂ ಮಾಡಬೇಕು. ನನ್ನ ಗುರಿಗಳೇ ಬೇರೆ. ನಂದು ಅಂತ ಯಾರೋ ಸಂಪಾದನೆ ಮಾಡಿ ಬಿಟ್ಟೋಗಿರೋ ಅಂಥದ್ರಲ್ಲಿ ಅಧಿಕಾರ ಚಲಾಯಿಸಿ ಅದನ್ನು ನಮ್ಮದು ಅಂತ ಹೇಳಿಕೊಂಡು ದರ್ಪ ತೋರಿಸೋ ಇದರಲ್ಲಿ ಇಲ್ಲವೇ ಇಲ್ಲ. ಎಲ್ಲ ಇವಾಗ
ಅಪ್ಪ ಅಮ್ಮ ಆಗಿರ್ಬೋದು ಎಲ್ಲ ನಮಗೆ ಮಾಡಿಟ್ಟು ಹೋಗಿರ್ತಾರೆ. ನಾವು ಆರಾಮಾಗಿ ಕೂತ್ಕೊಂಡು ತಿಂದ್ಕೊಂಡು ದರ್ಪ ತೋರಿಸ್ತೀವಲ್ಲ, ಆ ಥರ ಇಲ್ಲ. ಅವ್ರು ಮಾಡಿರೋದಲ್ಲ, ಅವ್ರ ಕೆಪಾಸಿಟಿ ಅವ್ರು ಮಾಡೋಗಿದ್ದಾರೆ. ಓಕೆನಾ? ಅದು ನಮಗೆ ಅವರಿಂದ ಬಂದಿರೋದು. ನಾವೇನು ಮಾಡಿದ್ದೀವಿ, ನಾವೇನು ಸಂಪಾದನೆ ಮಾಡಿದ್ದೀವಿ, ನಾನು ಸಂಪಾದನೆ ಮಾಡಬೇಕು ಪ್ರತಿಯೊಂದನ್ನು. ನಂದು ಅಂತ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ ಅವಾಗ. ಓಕೆನಾ? ಪ್ರತಿಯೊಂದನ್ನು ನಾನಿವಾಗ ಝೀರೋಯಿಂದ ನಾನು ಸಂಪಾದನೆ ಮಾಡಬೇಕು. ಹಾಗಾಗಿ ನಾನು ಕಷ್ಟಪಡ್ತಾ ಇದ್ದೀನಿ. ಓಕೆನಾ? ಯಾರು ಎಲ್ಲ ಟೈಲರ್ಗಳು ಕೂಡ ಯಾರ ಮನೆ ಆಳುಗಳು ಅಲ್ಲ. ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಲಿಮಿಟ್ ಇಟ್ಕೊಂಡು ಮಾತಾಡಬೇಕು. ಓಕೆನಾ? ಏನು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಎಲ್ಲ ಟೈಲರ್ಗಳಿಗೂ. ಏನೋ ಬೇಕಾಬಿಟ್ಟು ನೀನು ತಾನು ಏನಕ್ಕೆ ಮಾಡಿಲ್ಲ ಹಾಗೆ ಹಿಂಗೆ ಅಂತ ಅದೆಲ್ಲ ದರ್ಪ ಎಲ್ಲ ತೋರಿಸ್ಬಾರ್ದು. ಓಕೆನಾ? ನಮಗೂ ರೆಸ್ಪೆಕ್ಟ್ ಇರುತ್ತೆ, ನಿಮಗೂ ರೆಸ್ಪೆಕ್ಟ್, ಅದೇ ರೆಸ್ಪೆಕ್ಟ್ ಬೇಕು ಅಂದರೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಓಕೆನಾ? ನನ್ನಷ್ಟು ತಾಳ್ಮೆ ಯಾರಿಗೂ ಇಲ್ಲ ಅನಿಸುತ್ತೆ. ಅಷ್ಟು ಕೂಲಾಗಿರ್ತೀನಿ, ಅಷ್ಟು ತಾಳ್ಮೆಯಿಂದ ಇರ್ತೀನಿ. ಯಾಕಂದರೆ ಎಲ್ಲರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ ಟೈಲರ್ಗಳು. ಹೇಳಿ, ನೀವೇ ಹೇಳಿ, ಯಾರ್ಯಾರು ಟೈಲರ್ ಶಾಪ್ ಮಾಡ್ತಾಯಿದ್ದೀರಾ? ಪ್ರತಿಯೊಬ್ಬರು ಕಸ್ಟಮರ್ಗೂ ಸ್ಯಾಟಿಸ್ಫೈ ಆಗುತ್ತಾ? ಹೇಳ್ಕೋಬೇಕಾದ್ರೆ ನಮ್ಮ ಕಸ್ಟಮರ್ಗೆ ಎಲ್ಲರಿಗೂ ನಾವು ಅಷ್ಟು ನೀಟಾಗಿ ಹೊಲಿತೀವಿ, ನಮ್ಮದು ಎಲ್ಲರೂ ಕೂಡ ಅಷ್ಟು ಸ್ಯಾಟಿಸ್ಫೈ ಆಗ್ತಾರೆ ಅಂತ ಹೇಳಿ. ಒಬ್ಬೊಬ್ಬರು ಅವರು ಮೆಂಟಲಿ ಫಿಕ್ಸ್ ಆಗಿರ್ತಾರೆ, ಎಲ್ಲೂ ಸರಿಯಾಗಿ ಸ್ಟಿಚ್ ಮಾಡಲ್ಲ, ಎಲ್ಲೂ ಸರಿಯಾಗಿ ಸ್ಟಿಚ್. ನಮಗೆ ಎಷ್ಟೊಂದು ಜನ ಬರ್ತಾರೆ ಆ ಥರ, ನನಗೆಲ್ಲೂ ಸರಿಯಾಗಿಲ್ಲ ಅಂತ ಹೇಳಿ. ಆವಾಗ ಅಂಥವ್ರದ್ದು ಕೂಡ ಸರಿ ಆಯಿತು, ನಾನು ಕೂಲಾಗಿ ಹ್ಯಾಂಡ್ಲು ಮಾಡಿ, ಸರಿ ನಾನೊಂದ್ಸರಿ ಸ್ಟಿಚ್ ಮಾಡಿಕೊಡ್ತೀನಿ ನೋಡಿ ನೀವು, ಆಯಿತು. ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ, ಏನಾದರೂ ಸಣ್ಣ ಪುಟ್ಟ ಟೈಟು ಲೂಸು ಅಂತೂ ಬಂದೇ ಬರುತ್ತೆ. ಆ ಥರ ಟೈಟು ಲೂಸ್ ಇದ್ದಾಗ ಸ್ಟಿಚ್ ಬಿಚ್ಕೊಡೋದಾಗಲಿ, ಒಂದು ಸ್ಟಿಚ್ ಹಾಕೊಡೋದಾಗಲಿ, ಈ ಥರ ಎಲ್ಲ ಕಾಮನ್, ಅದು ಆಗ್ತಾನೆ ಇರುತ್ತೆ. ಹಾಗಾಗಿ ಇಗ್ನೋರ್ ಮಾಡಿ. ಎಲ್ಲರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ, ಮತ್ತು ಅದನ್ನೇ ಮೆಂಟಲ್ ಇಟ್ಕೊಂಡು ನಾನು ಅಷ್ಟು ಪೇಷನ್ಸ್ ಆಗಿ ಇದ್ದಾಗ ನನ್ನನ್ನು ಕೆದಕಿದ್ರೆ ನಾನೇ ಬಿಡಲ್ಲ ಅವ್ರನ್ನ. ಅವರೇ ಸುಮ್ಮನಾದರೂ ನಾನೇ ಸುಮ್ಮನಾಗಲ್ಲ. ಆ ಥರ ನನ್ನನ್ನು ಬಿ ಪಿ ರೈಸ್ ಮಾಡಿಬಿಟ್ರೆ ಫುಲ್ ಬಿ ಪಿ ರೈಸ್ ಆಗೋಗ್ಬಿಡ್ತೀನಿ. ಅವರೇ ಸುಮ್ಮನಾದರೂ ನಾನು ಸುಮ್ಮನಾಗಲ್ಲ. ಅಷ್ಟು ಮೆಂಟಲಿ ಟಾರ್ಚರ್ ಕೊಟ್ಬಿಟ್ರು. ಯಾಕೆ ಕೊಟ್ಟಿಲ್ಲ ಬಟ್ಟೆನ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿ ಎಷ್ಟು ದಿನ ಆಗಿದೆ? 2 ಮಂತ್ಸ್ ಆಗಕ್ಕೆ ಬಂದಿದೆ, ನಾನು ವೀಡಿಯೋನೇ ಹಾಕಿಲ್ಲ. ಹಂಗೆ ಇದೆ ಇವಾಗ ಸಿಚುವೇಶನು. ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ಹಾಕ್ತಾಯಿರ್ತೀನಿ, ರೀಲ್ಸ್ ಹಾಕ್ತಾಯಿರ್ತೀನಿ ಚಿಕ್ಕದು. ಅದು ಏನು 1 ನಿಮಿಷದ ಕೆಲಸ. ಇನ್ಸ್ಟಾಗ್ರಾಮಲ್ಲೆಲ್ಲ ವೀಡಿಯೋ ಹಾಕೋಕ್ಕಾಗುತ್ತೆ, ನಮ್ಮ ಬಟ್ಟೆ ಕೊಡೋಕ್ಕಾಗಲ್ವ ಅಂದರೆ ಕೋಪ ಬರುತ್ತಾ ಇಲ್ವಾ? ಹಾಗೆ ಬಿ ಪಿ ರೈಸ್ ಮಾಡಿಬಿಡ್ತಾರೆ. ಏನು ಮಾಡೋಣ ಹೇಳಿ? ಹೀಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಸಿಚುಯೇಷನ್ ಹೆಂಗಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ. ಹಾಗೇ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಮುಂದೆ ಮೇ ಬಿ ವಿಡಿಯೋಸ್ ಆಗ್ತಾ ಇರುತ್ತಲ್ಲ, ಅದು ನಿಮಗೂ ಕೂಡ ಬರ್ಬೋದು. ಓಕೆನಾ? ಥ್ಯಾಂಕ್ ಯು.